ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಬಂತು ಬುಧವಾರದ ಬ್ಲಾಗ್ ಆಗಿರುತ್ತೆ. ನಾವಿಬ್ಬರು ಇವತ್ತು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊ ಬಂದಿದ್ದರಿಂದ ನೈಟು ಬೆಳಗ್ಗೆ ಬೇಗ 5:15ಗೆ ಎದ್ದು ಟಿಪ್ ಟಾಪಾಗಿ ರೆಡಿಯಾಗಿ ಊರ ಕಡೆ ಹೊರಟಿದ್ದೀವಿ ಲಗೇಜ್ ಎತ್ಕೊಂಡು. ಏನಕ್ಕೆ ಅಂದರೆ ನನ್ನ ಫ್ರೆಂಡ್ ಮದುವೆ ಇರೋದ್ರಿಂದ ಇವತ್ತು ಚಪ್ರಶಾಸ್ತ್ರ ಇತ್ತು, ಅದಕ್ಕೆ ಊರ ಕಡೆ ಹೊರಟಿದ್ದು. ಊರ ಕಡೆಯಿಂದ ಬರಬೇಕಾದ್ರೆ ನಮಗೆ ಅಲ್ಲಿ ಸಾಗರಗಟ್ಟೆ ಹತ್ರ ಟ್ರೈನ್ ಹೋಯ್ತಾ ಇತ್ತು. ಆ ಟ್ರೈನ್ನೇ ಹಿಂದೆ ಹಾಕ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ತುಂಬ ಸ್ಪೀಡಾಗಿ ಹೋಗ್ತಾಯಿದ್ರು. ನೆಕ್ಸ್ಟು ನಾವು ಮನೆಗೆ ಬಂದ್ವಿ ನೋಡಿ, ಸ್ಯಾರಿ ಎಲ್ಲ ನಾಳೆ ಯಾವ್ಯಾವ ಸ್ಯಾರಿ ಹಾಕೋಬೇಕು, ಯಾವ್ಯಾವ ಡ್ರೆಸ್ ಹಾಕೋಬೇಕು ಅಂತ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಬಂದಿದ್ದೆ. ಅದೆಲ್ಲ ಫುಲ್ ಅರಗಿತ್ತು ಮಂಚದ ಮೇಲೆ. ನೆಕ್ಸ್ಟು ಮನೆಗೆ ಬಂದು ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡೆ. ಹುಡುಗಿ ಮನೆ ಹತ್ರ ಹೋಗಬೇಕಿತ್ತು, ಮೆಹಂದಿ ಹಾಕೋಬೇಕು ಅಂತ ಹೇಳಿ. ಅದಕ್ಕೆ ಬೇಗನೆ ಸ್ನಾನ ಮಾಡಿಕೊಂಡೆ. ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ತಿಂಡಿ ರೆಡಿಯಾಗಿತ್ತು. ಪುಳಿಯೋಗರೆ ಮಾಡಿದ್ದೆ. ಆ ಪುಳಿಯೋಗರೆನೆಲ್ಲ ಮನೆಯವ್ರಿಗೆಲ್ಲ ತಿಂಡಿ ಎಲ್ಲ ಹಾಕೊಟ್ಬಿಟ್ಟು ನೆಕ್ಸ್ಟು ನಾನು ನಮ್ಮನೆ ಹತ್ರ ಬಂದೆ. ಮೆಹಂದಿ ಎಲ್ಲ ಇಲ್ಲಿಟ್ಬಿಟ್ಟು ಹೋಗಿದೆ, ಅದಕ್ಕೆ ನಮ್ಮನೆ ಹತ್ರ ಬಂದೆ. ನಮ್ಮಪ್ಪ ತಿಂಡಿ ತಿಂತ ಕೂತಿದ್ದಾರೆ ನೋಡಿ, ರೊಟ್ಟಿ ಮಾಡಿದರು. ಅದಕ್ಕೆ ನಾನು ಅಲ್ಲಿ ಮನೆಯಲ್ಲಿ ಪುಳಿಯೋಗರೆ ತಿಂದಿಲ್ಲ, ಇಲ್ಲೇ ರೊಟ್ಟಿ ತಿನ್ನೋಣ ಅಂತ ರೊಟ್ಟಿ ಮತ್ತು ಗಿಣ್ಣು ಮಾಡಿದ್ರಿಂದ ಇಲ್ಲಿಗೆ ಬಂದೆ. ನಮ್ಮ ಅಮ್ಮನೂ ತಿಂಡಿ ತಿಂತವ್ರೆ. ನೆಕ್ಸ್ಟು ನಾನು ರೊಟ್ಟಿ ಮತ್ತು ಗಿಣ್ಣನ್ನು ಹಾಕ್ಕೊಂಡು ತಿಂದ್ಕೊಂಡು ಮದುವೆ ಮನೆ ಕಡೆ ಬಂದೆ. ಚಪ್ಪರ ಎಲ್ಲ ಹಾಕಿ ರೆಡಿ ಮಾಡಿದರು. ಫುಲ್ಲು ಮನೆಯೆಲ್ಲ ಫುಲ್ಲು ಅರಗಿತ್ತು. ಮದುವೆ ಮನೆ ಅಂದರೆ ಹಿಂಗೇನೆ ಅಲ್ವಾ, ಇನ್ನೂ ಏನೂ ಕ್ಲೀನ್ ಮಾಡಿರಲಿಲ್ಲ. ಎಲ್ಲ ತಿಂಡಿ ತಿಂದ್ಬಿಟ್ಟು ಕೂತಿದ್ರು. ಇವಳಿಗೆ ನಾನೇ ಮೆಹಂದಿ ಹಾಕ್ಕೊಟ್ಟಿದ್ದು. ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ನೋಡಿ. ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಯ್ತೈತೆ, ಇಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತೀನಿ ಅಂತ. ಯಾಕಂದರೆ ನಾನು ಫಸ್ಟ್ ಟೈಮ್ ಹಾಕಿದ್ದು. ಅವಳಿಗೂ ಮೆಹಂದಿ ಹಾಕ್ಕೊಟ್ಬಿಟ್ಟು ನೆಕ್ಸ್ಟು ನಾನು ಅದೇ ಡಿಸೈನ್ ಮೆಹಂದಿ ಹಾಕ್ಕೊಂಡೆ. ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ನೆಕ್ಸ್ಟು ನಾವು ಮತ್ತೆ ನಮ್ಮ ಮನೆಗೆ ಬಂದು ರೆಡಿ ಆಗೋಣ ಅಂತ ಹೇಳಿ ರೆಡಿಯಾಗಿ ಅವ್ರಿಗೆ ಫೋನ್ ಮಾಡೋಕೆ ಹೇಳ್ಬಿಟ್ಟು ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ಸೀರೆ ಎಲ್ಲ ಪಿನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಸೀರೆ ಎಲ್ಲ ಪಿನ್ ಮಾಡಿಟ್ಟು ನೆಕ್ಸ್ಟು ಫೋನ್ ಬಂತು, ಎಲ್ಲರೂ ರೆಡಿ ಆಯ್ತಿದ್ದೀವಿ, ನೀನು ರೆಡಿಯಾಗು ಚೌಟ್ರಿಗೆ ಹೊರಡಬೇಕು ಅಂತ ಹೇಳಿ. ಅದಕ್ಕೆ ನಾನು ಏನೇನು ಮೆಟೀರಿಯಲ್ಸ್ ರೆಡಿ ಹಾಕಿ ಮೇಕಪ್ ಸೆಟ್ ಎಲ್ಲ ತೆಗೆದಿಟ್ಕೊಂಡು ನಾನು ಈ ರೀತಿ ಸೂಪರಾಗಿ ರೆಡಿಯಾಗಿ ಮತ್ತೆ ಮದುವೆ ಮನೆ ಕಡೆ ಬಂದೆ. ನನ್ನ ಫ್ರೆಂಡು ಈ ರೀತಿ ರೆಡಿಯಾಗಿದ್ಲು. ಅವಳು ನಾನು ಹಂಗೇ ಒಂದು ವಿಡಿಯೋ ತೊಗೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಲಾವಣ್ಯನೂ ಫುಲ್ಲು ಸೂಪರಾಗಿ ರೆಡಿಯಾಗಿದ್ಲು. ನೆಕ್ಸ್ಟು ಚೌಟ್ರಿಗೆ ಹೋಗಬೇಕು ಅಂತ ಹೇಳಿ ಟೆಂಪಲ್ ಹತ್ರ ಹೋಗಬೇಕಿತ್ತು ಪೂಜೆ ಮಾಡೋಕ್ಕೆ ಅಂತ ಹೇಳಿ. ಆವಾಗಲೇ ಇವಳ್ದು ಸ್ಟಾರ್ಟ್ ಆಯಿತು ಅಳೋಕ್ಕೆ ಅಂತ ಸ್ಟಾರ್ಟ್ ಮಾಡಲು. ಎಲ್ಲರೂ ಇಲ್ಲಿ ಬೈಕೊಂಡು ಅವಳಿಗೆ ಸಮಾಧಾನ ಮಾಡ್ತಾಯಿದ್ರು ನೋಡಿ, ಫುಲ್ ಅಳ್ತಾ ಕೂತವಳೆ. ನೆಕ್ಸ್ಟು ಕಲಸ ಎಲ್ಲ ರೆಡಿ ಮಾಡ್ಕೋತಾ ಇದ್ದರೆ ಟೆಂಪಲ್ ಹತ್ರ ಹೋಗಬೇಕು ಪೂಜೆ ಮಾಡ್ಸೋಕ್ಕೆ ಅಂತ ಹೇಳಿ ಟೆಂಪಲ್ ಹತ್ರ ನೆಡ್ಕೊಂಡು ಹೋಗ್ತಾಯಿದ್ದೀವಿ. ಇದು ಅವ್ರ ಮನೆ. ಟೆಂಪಲ್ ಹತ್ರ ನೆಡ್ಕೊಂಡು ಬಂದ್ವಿ. ಟೆಂಪಲ್ ಏನು ಜಾಸ್ತಿ ದೂರ ಇಲ್ಲ, ಅಲ್ಲೇ ಹತ್ರದಲ್ಲೇ. ಟೆಂಪಲ್ ಹತ್ರ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ಕಾರಲ್ಲಿ ಚೌಟ್ರಿ ಕಡೆ ಹೊರಟ್ವಿ ಸ್ನಾನ ಹಾಕ್ಕೊಂಡು. ನೆಕ್ಸ್ಟ್ ಚೌಟ್ರಿ ಹತ್ರ ಲಗೇಜ್ ಎಲ್ಲ ತಗೊಂಡು ಕೆಳಗಡೆ ಲಗೇಜ್ ಎಲ್ಲ ಇಳ್ಕೊಂಡು ಚೌಟ್ರಿ ಹತ್ರ ಬಂದ್ವಿ. ಚೌಟ್ರಿ ಬಂದು ಇಲ್ಲೇ ಹಳ್ಳಿ ಮೆಸಲ್ಲಿ ನಮ್ಮೂರಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಂಗಾಗಿ ನಾವು ಕಾರಲ್ಲಿ ಬಂದಿದ್ದರಿಂದ ಬೇಗನೆ ಬಂದ್ವಿ. ಇನ್ನೂ ಲೈಟ್ಸ್ ಏನೋ ಆನ್ ಆಗಿರಲಿಲ್ಲ, ನಾವೇ ಫಸ್ಟ್ ಅಲ್ವಾ ಬಂದಿತ್ತು. ಸ್ವಲ್ಪ ಕತ್ಲೆ ಇತ್ತು, ಹಂಗೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಫುಲ್ಲು ಕತ್ಲೆ ಇದೆ, ಲೈಟ್ಸ್ ಏನೋ ಆನ್ ಆಗಿರಲಿಲ್ಲ. ನೋಡಿ ಇವಾಗ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು. ಇವಾಗ ಫುಲ್ಲು ಲೈಟ್ ಬಂತಲ್ವ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ರೆಡಿ ಡೆಕೋರೇಷನ್ ಎಲ್ಲ ರೆಡಿಯಾಗಿತ್ತು. ಡೆಕೋರೇಷನ್ ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದರು. ನಾವು ಹೋಗೋಷ್ಟರಲ್ಲಿ ಡೆಕೋರೇಷನ್ ಎಲ್ಲ ರೆಡಿಯಾಗಿತ್ತು. ಸರಿ ಇನ್ನೇನು ಮೇಕಪ್ಪರೆಲ್ಲ ಕರೆಸಿ ರೆಡಿ ಮಾಡಿಸೋಣ ಹುಡುಗಿಗೆ ಅಂತ ಹೇಳಿ ನೋಡಿದ್ರೆ ಇಲ್ಲಿ ಯಾರೋ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ರು. ಕೀ ಇರಲಿಲ್ಲ. ನೆಕ್ಸ್ಟ್ ಅವ್ರ ಹತ್ರ ಕೀ ತರಿಸಿ ಡೋರೆಲ್ಲ ಓಪನ್ ಮಾಡಿ ರೂಮ್ ಒಳಗಡೆ ಬಂದು ಅಷ್ಟರಲ್ಲಿ ಮೇಕಪ್ ಮಾಡೋರು ಬಂದರು. ಅವರೆಲ್ಲ ನೋಡಿ ಮೇಕಪ್ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ನಾವು ಕೆಳಗಡೆ ಬಂದ್ವಿ. ಹುಡುಗನ ಕಡೆಯವ್ರು ಬಂದಿದ್ದರು. ಅವ್ರನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತ ಮಾಡ್ತಾರೆ, ಅದನ್ನು ಮಾಡ್ತಾಯಿದ್ದಾರೆ. ಮೇಲ್ಗಡೆ ನನ್ನ ಫ್ರೆಂಡ್ ರೆಡಿ ಆಯ್ತಾ ಇದ್ಲು. ಇಲ್ಲಿ ನಾವು ಕೆಳಗಡೆ ಬಂದಿದ್ವಿ. ಹುಡುಗ ಬಂತು ಅಂತ ಹೇಳಿ, ಅವರೇನೇ ಹುಡುಗ. ನೆಕ್ಸ್ಟು ಹುಡುಗ ಒಳಗಡೆ ಬಂದರು. ಅವ್ರು ಒಳಗಡೆ ಬರೋಕ್ಕಿಂತ ಮುಂಚೆ ನಾನು ಮತ್ತು ಲಾವಣ್ಯ ಆರತಿ ಮಾಡಿದ್ವಿ. ಆರತಿ ಮಾಡಿದಾಗ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಮೂಯಿ ಕವರ್ ಒಳಗಡೆ ಹಾಕ್ಬಿಟ್ಟು ಕೊಟ್ಟಿದ್ರು. ಬರೀ 50 ರೂಪೀಸ್ ಅಷ್ಟೇ. 1 ರೂಪಾಯಿ ಎಕ್ಸ್ಟ್ರಾ. 25 ಇಬ್ರಿಗೂ ಯಾವುದಕ್ಕೂ ಸಾಲದೇ ಇಲ್ಲ. ಸರಿ ಅದೆಲ್ಲ ಹುಡುಗ ಎಲ್ಲ ಬಂದಾದ್ಮೇಲೆ ಮತ್ತೆ ನಮ್ಮ ಫ್ರೆಂಡ್ ರೆಡಿ ಆಯ್ತಿಲ್ಲ, ಅಲ್ಲಿಗೋದೆ ಯಾವ ಥರ ರೆಡಿ ಆಗೋಳೆ ಅಂತ ಸೂಪರಾಗಿ ಮೇಕಪ್ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅವಳ ಜೊತೆ ಒಂದು ವೀಡಿಯೋ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದ್ವಿ. ಹುಡುಗನಿಗೆ ಏನೇನೋ ಶಾಸ್ತ್ರ ಮಾಡ್ತಾಯಿದ್ರು, ಅದು ನೋಡ್ಕೊಂಡು ಕೂತಿದ್ವಿ.
ಮತ್ತು ಈ ಕಡೆ ನನ್ನ ಫ್ರೆಂಡ್ಗೆ ಫೋಟೋಸ್ ತೆಗಿಸ್ತಾಯಿದ್ರು. ಇನ್ನೂ ರಿಸೆಪ್ಷನ್ ಕರ್ಕೊಬಂದಿರಲಿಲ್ಲ ಅದಕ್ಕೆ. ನೆಕ್ಸ್ಟು ಕೆಳಗಡೆ ಅವ್ರು ಫೋಟೋ ಶೂಟ್ ಮಾಡಿಸಿರಲ್ಲ, ವೀಡಿಯೋ ಎಲ್ಲ ಪ್ಲೇ ಮಾಡಿದರು. ಈ ಕಡೆ ರಿಸೆಪ್ಷನ್ಗೆ ಹುಡುಗ ಹುಡುಗಿ ಬರ್ತಾಯಿದ್ರು, ಅದನ್ನು ವೀಡಿಯೋ ಮಾಡಿಕೊಂಡೆ. ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ನನಗೆ ಅವಳು ಹಾಕಿರೋ ಡ್ರೆಸ್ಸು ತುಂಬ ಇಷ್ಟ ಆಯಿತು. ವಿಡಿಯೋ ಕಾಲಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದು, ಅದು ಸ್ಟಿಚ್ ಮಾಡಿಸಿರೋದು. ನೆಕ್ಸ್ಟು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಫೋಟೋ ತೆಗೆಸ್ಕೊಂಡು ಊಟ ಕಡೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಈ ಕಡೆ ಒಳಗಡೆ ಬಂದರೆ ಈ ಹುಡುಗರೆಲ್ಲ ಸೇರ್ಕೊಂಡು IPL ಹಾಕ್ಕೊಂಡು RCB ಮ್ಯಾಚ್ ಅಂತ ಕೂತಿದ್ರು. ಮ್ಯಾಚೆಲ್ಲ ನೋಡಿಕೊಂಡು ನೆಕ್ಸ್ಟು ಮನೆ ಕಡೆ ಹೊರಟ್ವಿ ನಾವು. ಮುಂದಿನ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡಿ.